ಏನಿಲ್ಲ ಚುನಾವಣಾ ಪ್ರಚಾರ ಸಭೆ ಇಲ್ಲಿ ಕೂತ್ಕೊಂಡು ಅಧ್ಯಕ್ಷ ಹೇಳಿ ಅವ್ರಿಗೆ ದಯವಿಟ್ಟು ಒಂದು ನಿಮಿಷ ಸಮಯ ಕೊಡಿ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರವಾಹವನ್ನ ನೋಡ್ತಾ ಇದ್ದೀವಿ, ಹೆಚ್ಚು ಮಳೆಯನ್ನ ನೋಡ್ತಾ ಇದ್ದೀವಿ. ಮನೆ ಒಳಗಡೆ ನೀರು ನುಗ್ಗಿದೆ, ಇವತ್ತು ಮನೆ ಕುಸಿತಾ ಇದೆ, ರಸ್ತೆಗಳು ಕುಸಿತಾ ಇದೆ, ವಿದ್ಯುತ್ ಸಂಪರ್ಕ ಇಲ್ಲ. ಇದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇರುವಂತಹ ಅಧಿವೇಶನ ಇವ್ರು ನಡ್ಸಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ನಾವು ಇವತ್ತು ರೂಲ್ 16 ಅಲ್ಲಿ ಮೋಷನ್ ನಮೂದು ಮಾಡಿದ್ದೇವೆ. ದಯವಿಟ್ಟು ಅವಕಾಶವನ್ನು ಮಾಡಿಕೊಡಿ, ಮಾತಾಡ್ಲಿಕ್ಕೆ ಇದ್ರ ವಿಚಾರದಲ್ಲಿ ಕರ್ನಾಟಕದ ಜನತೆ ನೋಡ್ತಾ ಇದೆ. ಈಗ ಎಲ್ಲ ಕಡೆ ಜನ ಸತ್ತಿದ್ದಾರೆ, ತಮ್ಮ ನಿಲುವಳಿ ಸೂಚನೆ ನೋಡಿದ್ದೇನೆ. ಇವತ್ತು ಮೃತಪಟ್ಟಿದ್ದಾರೆ ಮಳೆಯಿಂದ. ಈಗ 16 ನನಗೆ ತಗೊಳ್ಳಿಕ್ಕೆ ಆಗುದಿಲ್ಲ, 16 ನಾನು ಅದು ರಿಜೆಕ್ಟ್ ಮಾಡಿದ್ದೇನೆ. 16 ಬೇಗ ಚರ್ಚೆ ನೀವು ಅದು ಕಂಟಿನ್ಯೂ ಮಾಡಿ. ಮಾನ್ಯ ಅಧ್ಯಕ್ಷರೇ, ಅವಕಾಶವನ್ನು ಮಾಡಿಕೊಡಿ. ಇವತ್ತು ಈ ಅಧಿವೇಶನ ಇರೋದೇ ಇದಕ್ಕೋಸ್ಕರ. ಈ ಮಾನ್ಸೂನ್ ಸೆಷನ್ ಅಂತ ನಾವು ಕರೆಯೋದೆ ಮಳೆಯ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೋಸ್ಕರ, ಜನರ ಸಮಸ್ಯೆಗಳ ಚರ್ಚೆ ಮಾಡ್ಲಿಕ್ಕೆ. ಹೋಗ್ಲಿಕ್ಕೆ ರಸ್ತೆ ಇಲ್ಲ, ಇರುವಂತ ಮನೆ ಕುಸಿತಾ ಇದೆ, ವಿದ್ಯುತ್ ಶಕ್ತಿ ಇಲ್ಲ, ಜನ ಯಾವ ರೀತಿ ಬದುಕಬೇಕು ಅದ್ರ ಬಗ್ಗೆ ಚಿಂತೆ ಇಲ್ಲ ಇವ್ರಿಗೆ. ಬೀದಿನಲ್ಲಿ ಇಟ್ಕೊಂಡು ಸದನದಲ್ಲಿ ಈ ತರ ಮಾಡ್ತಾ ಇದ್ದಾರೆ. ದಯವಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಮನಸ್ಸಿಗೆ ಬಂದಂತೆ ಬಹಳ ಮುಖ್ಯವಾದಂತ ವಿಚಾರ ಇದು. ಕರ್ನಾಟಕದ ಜನತೆ ಯಾವ ತರ ಪರಿಹಾರ ಕೊಡ್ತೀವಿ ಸದನದಲ್ಲಿ ಇರುವಂತಹ ಬಹಳ ಕಾಪಾಡ್ರಿ. ಪ್ರವಾಹ, ಹೆಚ್ಚು ಮಳೆ, ಮುಖ್ಯಮಂತ್ರಿಗಳು ಏನು ಹಾನಿ, ಮನೆ ಕುಸಿತ, ರಸ್ತೆ ಕುಸಿತ, ಬ್ರಿಡ್ಜ್ಗಳ ಕಡಿತ, ವಿದ್ಯುತ್ ಶಕ್ತಿ ಕಡಿತ, ಇದರಿಂದ ಜನ ತತ್ತರಿಸ್ತಾ ಇದ್ದಾರೆ. ಸಾರ್ವಜನಿಕರ ಇದು ಒಂದು ಚರ್ಚೆ ಮಾಡಿ ನನ್ನ ಮನವಿ. ನಮ್ಮ ಅಸೆಂಬ್ಲಿಯ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ. ಈಗ ನಿಮ್ಮ 60 ನಾನು ಮಾಡಿದ್ದೇನೆ. ಮಲೆನಾಡು ಪ್ರವಾಹ ಬಂದಿದೆ. ಈಗ ಅದನ್ನು ನೀವು ಚರ್ಚೆ ಮಾಡಿ, ನೀವು ಪ್ರವಾಹದ ಬಗ್ಗೆ ನೀವು ಚರ್ಚೆ ಮಾಡಿ, ಒಬ್ಬೊಬ್ಬರೇ ಚರ್ಚೆ ಮಾಡಿ. ಮಾನ್ಯ ಅಧ್ಯಕ್ಷರೇ, ಮಲೆನಾಡು ಪ್ರವಾಹ ಬಗ್ಗೆ ಒಬ್ಬೊಬ್ಬರೇ ಚರ್ಚೆ ಮಾಡಿ. ನೀವೆಲ್ಲ ನಿಂತರಾಗ್ತದೆ ಅಲ್ಲಿ. ಕುತ್ಕೊಳ್ರಿ, ಒಂದು ಮಲೆನಾಡು ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿ. ಸದನದಲ್ಲಿ ಇದಕ್ಕಿಂತ ಮುಖ್ಯವಾದಂತ ವಿಚಾರ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲೆಕ್ಷನ್ ಅರ್ಜುನ ಪರಿಸ್ಥಿತಿ ಯಾವುದು? ಮಲೆನಾಡಿನ ಬಗ್ಗೆ ಮಾತಾಡ್ತೀವಿ. ಒಂಚೂರು ಪ್ರವಾಹ ಈಗ ನೋಡಿ, ನೀವು ಇಲ್ಲಿ ನಿಂತು ಈ ರೀತಿಯ ವರ್ತನೆ ಅದು ಕೂಡ ಸರಿಯಲ್ಲ. ನೀವು ಅಲ್ಲಿ ಕೂಡ ನಿಂತು ನೀವು ಅಲ್ಲಿ ಬೊಬ್ಬೆ ಹಾಕಬೇಡಿ. ಅತಿವೃಷ್ಟಿ ಅನಾವೃಷ್ಟಿ ಯಾರ್ದು ಒಬ್ಬರು ಮಾತಾಡಿ. ಯಾರು ನೀವೆಲ್ಲ ನಿಂತ್ರೆ ಏನು ಮಾತಾಡ್ಲಿಕ್ಕೆ ಆಗ್ತದೆ? ಯಾರಾದ್ರೂ ಒಬ್ಬರು ಅದನ್ನು ಮಾತಾಡಿ. ನೀವೆಲ್ಲರೂ ಆ ರೀತಿ ಬೊಬ್ಬೆ ಏನಾಗುದಿಲ್ಲ ಅಲ್ಲಿ. ನೋಡಿ, ಇಲ್ಲಿ ಅತಿವೃಷ್ಟಿ ಅತಿವೃಷ್ಟಿ ಆಗುವಂತ ಮಳೆಗಾಲದಲ್ಲಿ ಆಗ್ಬೇಕಲ್ಲ, ಇದರಲ್ಲಿ ಯಾಕೆ ಆಗ್ಲಿಲ್ಲ ಅಂತ ನೋಡಿ. ಈಗ ನೀವಿಲ್ಲಿ ಏನ್ ಮಾಡ್ತೀರಿ? ಮಳೆಗಾಲದ ಅಧಿವೇಶನ ಅಂತ ಹೇಳಿ ಮಳೆಗಾಲ ಒಂದು ಬಿಟ್ಟು ಬೇರೆಲ್ಲ ಇಲ್ಲಿ ನೀವು ಬಹುಶಃ ಆಗ್ತಾ ಇದೆ. ಇದು ಸರಿಯಾ? ನೀವು ಉತ್ತರ ಕೇಳಿ, ಉತ್ತರ ಕೊಟ್ಟ ನಂತರ ನಿಮ್ಗೆ ಸಮಾಧಾನ ಆಗದಿದ್ರೆ ನೀವೇನ್ ಬೇಕಾದ್ರೂ ಮಾಡಿ. ಇದು ಮುಖ್ಯಮಂತ್ರಿಗಳ ಉತ್ತರವೇ ನೀವು ಕೇಳುದಿಲ್ಲ ಅಂತ ಏನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ನೀವು ಅಲ್ಲಿ ನಿಂತು ಈ ರೀತಿ ಬೊಬ್ಬೆ ಹಾಕಿದ್ರೆ ಯಾರಿಗೆ ಅಲ್ಲಿ ಕೇಳ್ತದೆ? ನೀವು ಯಾರಾದ್ರೂ ಮಾತಾಡಿ, ಅದು ಎಲ್ಲರೂ ಮಾತಾಡಾಗ್ತದ? ಸ್ಪೀಕರ್ ಅವರೇ, ನಿಮ್ಮ ಆತ್ಮಸಾಕ್ಷಿ ಒಪ್ತದ? ಒಂದ್ ತಿಂಗಳಿಂದ ಯಾರು ಹೋಗಿಲ್ಲ, ಒಂದು ರಿವ್ಯೂ ಮಾಡಿಲ್ಲ, ನೀವು ಚರ್ಚೆ ಮಾಡಿಲ್ಲ. ಅದನ್ನ ಯಾಕೆ ನೀವು ಚರ್ಚೆ ಮಾಡುದಿಲ್ಲ? ಚರ್ಚೆ ಅಲ್ಲಿ ಯಾರು ಚರ್ಚೆ? ಈಗ 177 ಕೋಟಿ ಚರ್ಚೆ ಮಾಡಿ. ಈಗ ದಲಿತರ ಸಾವಿಗೆ ನ್ಯಾಯ ಕೊಡಿ, ದಲಿತರ ಸಾವಿಗೆ ನ್ಯಾಯ ಕೊಡಿ. ಟ್ಯಾಕ್ಸ್ ಕೊಡಿ. ಮಾತಾಡ್ಲಿಕ್ಕೆ 170 ಕೋಟಿ ಲೂಟಿ ಮಾಡಿದ್ದಾರೆ. ಬೆಲೆ ಕೊಡಿ. ಒಂದು ತಿಂಗಳಿಂದ ಮಳೆ ಬರ್ತಾ ಇದೆ, ಒಬ್ರು ಹೋಗೇ ಇಲ್ಲ, ಒಬ್ಬ ಜಿಲ್ಲಾ ಮಂತ್ರಿ ಹೋಗಿಲ್ಲ, ರೆವಿನ್ಯೂ ಮಂತ್ರಿ ಅವರು ನಮ್ಮ ಉಪಸಭಾಧ್ಯಕ್ಷರು ಅರ್ಜಿಗಳನ್ನು ಒಪ್ಪಿಸುವುದು ಮಾಡ್ತಾ ಇರೋ ಹುನ್ನಾರ, ದ್ರೋಹ ಮಾಡ್ತಾ ಇದ್ದೀರಾ ದಲಿತರಿಗೆ.
ವರ್ಗಾಯಿಸಬಹುದಾದ ಅವಾಗ ಒಂಟಿ ಮತದ ಮೂಲಕ ಮಳೆ ಬಂದು ಒಂದು ದಾಮಶ ತಿಂಗಳಾಗಿದೆ. ಅವಾಗ ಯಾರು ಹೋಗಿಲ್ಲ. ನೀವು ಜಿಲ್ಲಾ ಮಂತ್ರಿಗಳು ಎಷ್ಟು ರಿವ್ಯೂ ಮಾಡಿದ್ದೀರಾ? ಜಿಲ್ಲಾ ಮಂತ್ರಿಗಳು ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ಒಂದ್ ನಯ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ಇದುವರೆಗೂ ಫ್ಲಡ್ಗೆ. ಸಮಿತಿಗೆ ನಿಮ್ ಯೋಗ್ಯತೆಗೆ ಮನೆಗೆ ನಮ್ ಸರ್ಕಾರ ಇದ್ದಾಗ 5 ಲಕ್ಷ ಕೊಟ್ರಿ, ಮಳೆ ನೀರು ನುಗ್ಗಿದ್ರೆ 10,000, ಅದನ್ನ 5,000 ತಂದ್ಬಿಟ್ರಿ. ಸಾರ್ವಜನಿಕ ಉದ್ಯಮ 5,000 ಕೊಡ್ತಾ ಇದ್ದೀರಾ. ಜನ ಸದಸ್ಯರನ್ನ, ಹಕ್ಕು ಬಾಧ್ಯತೆಗಳ ಸಮಿತಿಗೆ 9 ಜನ ಸದಸ್ಯರನ್ನ, ಆಧೀನ ಶಾಸನ ರಚನಾ ಸಮಿತಿಗೆ 15 ಜನ ಸದಸ್ಯರನ್ನ, ಸರ್ಕಾರಿ ಭರವಸೆಗಳ ಸಮಿತಿಗೆ 15 ಜನ ಸದಸ್ಯರನ್ನ, ಖಾಸಗಿ ವಿಧೇಯಕಗಳ ಹಾಗೂ ನಿರ್ಣಯಗಳ ಸಮಿತಿಗೆ 10 ಜನ ಸದಸ್ಯರನ್ನ, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಕಲ್ಯಾಣ ಸಮಿತಿಗೆ 15 ಜನ ಸದಸ್ಯರನ್ನ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಗೆ 15 ಜನ ಸದಸ್ಯರನ್ನ, ವಸತಿ ಸೌಕರ್ಯಗಳ ಸಮಿತಿಗೆ 12 ಜನ ಸದಸ್ಯರನ್ನ ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ದಲಿತರ ಮಾನ್ಯ ಸದಸ್ಯರುಗಳನ್ನು ಚುನಾಯಿಸಲು ಚುನಾವಣಾ ಪ್ರಸ್ತಾವವನ್ನು ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ಸಭೆ ಗೃಹ ಸಚಿವರು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಮೇಲಿರ್ತಕ್ಕಂಥ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಹಾಗೂ ವಿಧೇಯಕವನ್ನು ಮಂಡಿಸುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಹೌದು, ದಯವಿಟ್ಟು ಬಿಲ್ಲನ್ನು ಮಂಡಿಸಿದ್ದೇನೆ, ಸ್ವಲ್ಪ ಕೇಳಿ. ಎಲ್ಲ ಸದಸ್ಯರು ಮಹತ್ವದ ಬಿಲ್ ಮಂಡನೆ ಆಗ್ತಾ ಇದ್ದಾರೆ, ದಯವಿಟ್ಟು ಸ್ವಲ್ಪ ಕೇಳಿ. ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೀಗ ವಿಧೇಯಕವನ್ನು ಮಂಡಿಸಬೇಕು. ದಲಿತರನ್ನ ನುಂಗಿದ್ರ ಮುಖ್ಯಮಂತ್ರಿಗಳ